ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಕೇಂದ್ರಕ್ಕೆ ಹೋಗಿದ್ದಾರೆ. ಆದರೆ ಇಲ್ಲಿ ಯಾವ ರೀತಿ ಅವರ ಅನುಪಸ್ಥಿತಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಜೆಡಿಎಸ್ ನಾಯಕರಿಗೆ ಸದನದಲ್ಲಿ ದಳಪತಿಗಳು ಗರ್ಜಿಸ್ತಾನೇ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೋ ಕುಮಾರಸ್ವಾಮಿ ಇದ್ದಿದ್ರೆ ಅಬ್ಬರ ಜಾಸ್ತಿ ಇರ್ತಾ ಇತ್ತು ಶಾಸಕರದ್ದು. ಸೈಲೆಂಟ್ ಆಗಿಬಿಡ್ತಾ ಜೆಡಿಎಸ್ ಈಗ ಅನ್ನೋದು ಆಗಿದೆ, ಸೈಲೆಂಟ್ ಆಗಿದ್ದಾರೆ ಅವರು. ವಿಧಾನಸಭೆ ಕಲಾಪದಲ್ಲಿ ಭಾಗಿಯಾಗಿ ಆಸಕ್ತಿ ವಹಿಸ್ತಾ ಇಲ್ಲ, ಭಾಗಿಯಾಗ್ತಿದ್ದಾರೆ ಆದರೆ ಆರ್ಭಟ ಇಲ್ಲ, ಮಾತು ಬರ್ತಾ ಇಲ್ಲ. ಇನ್ನೊಂದು ಕಡೆ ಅಸಮಾಧಾನ ಇದೆ, ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಇದೆ. ಇತ್ತ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ರೇಸ್ನಲ್ಲಿ ಜಿಟಿ ದೇವೇಗೌಡರು ಇದ್ರು, ಆದರೆ ಅವರಿಗೆ ಅವಕಾಶ ಸಿಗಲಿಲ್ಲ. ಸುರೇಶ್ ಬಾಬುಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅವರು ಒಬ್ಬರು ಮಾತಾಡ್ತಿದ್ರು ಬಾಯ್ಬಿಟ್ಟು, ಈಗ ಅವರು ಕೂಡ ಸೈಲೆಂಟ್ ಆಗಿಬಿಟ್ರು. ಕುಮಾರಸ್ವಾಮಿ ಅವರು ಇದ್ದಿದ್ರೆ ನಮ್ಮ ನಾಯಕರಿದ್ದಾರಪ್ಪ, ಅವರು ಧ್ವನಿ ಎತ್ತಿದ್ದಾರೆ, ಅವರೊಂದಿಗೆ ನಾವು ಧ್ವನಿ ಎತ್ತೋಣ ಅಂಥೇಳಿ ಒಬ್ಬರಾದ ಮೇಲೆ ಅಲ್ಲಿ ಸದನದಲ್ಲಿ ಮಾತಾಡಿದ 19 ಜನ ಇದ್ದರೂ ಕೂಡ 5 ರಿಂದ 6 ಜನ MLA ಆದರೂ ಕೂಡ ಮಾತಾಡ್ತಾ ಇದ್ರು. ನಾವು ಅಧಿವೇಶನ ಗಮನಿಸಿದ ಹಾಗೆ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಹೊರತುಪಡಿಸಿದರೆ ಜಿಟಿ ದೇವೇಗೌಡರು ಅವರು ಪ್ರಬಲವಾಗಿ ಸರ್ಕಾರದಕ್ಕೆ ಚಾಟಿ ಬೀಸ್ತಾ ಇದ್ರು. ಏನೋ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಅಥವಾ BJPಯವರ ಆ ಸಂದರ್ಭದಲ್ಲಿ ಅವರೇನು ಸಮರ್ಥನೆ ಮಾಡ್ಕೊಳ್ತಿದ್ರು ಅವ್ರಿಗೆ ಧ್ವನಿಗೂಡಿಸ್ತಾ ಇದ್ರು. ಅದು ಆಗ್ತಾ ಇಲ್ಲ. JDSನ ಶಾಸಕರು ಇದ್ದಾರಾ ಸದನದಲ್ಲಿ ಅನ್ನೋದು ಹುಡುಕ್ಬೇಕು ನಾವು. ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ JDSಗೆ. ಅಂದರೆ ಕುಮಾರಸ್ವಾಮಿಯವರು ಈಗ ಕೇಂದ್ರ ಸಚಿವರಾಗಿದ್ದಾರೆ, ಸಂಸದರಾಗಿ, ಅದೊಂದು ಅನುಪಸ್ಥಿತಿ ಒಂದು ಕಾಡ್ತಾ ಇದೆ. ನಮ್ಮ ನಾಯಕರಿಲ್ಲ ಸದನದಲ್ಲಿ ಅಬ್ಬರಿಸಲಿಕ್ಕೆ ಅನ್ನೋದು. ಜೊತೆಗೆ ಜಿಟಿ ದೇವೇಗೌಡರಿಗೆ ಅವಕಾಶ ಸಿಗಲಿಲ್ಲ. ಅಲ್ಲಿ JDLP ನಾಯಕನಾಗಿ ಅವರು ರೇಸ್ನಲ್ಲಿದ್ದರು, ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅದಕ್ಕೆ ಅವರು ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ತುಟಿ ಪಿಟಕ್ಕೆ ಅಂತ ಇಲ್ಲ. ಯಾರಿದ್ದಾರೆ ಹಾಗೆ JDSನಲ್ಲಿ ಮಾತಾಡೋಕೆ ಯಾರಿದ್ದಾರೆ? ಸರ್ಕಾರಕ್ಕೆ ಅಷ್ಟು ಗಾಂಭೀರ್ಯದಿಂದ ಪ್ರಶ್ನೆ ಕೇಳುವಂಥ ಮುಖ ಯಾವುದಿದೆ JDSನಲ್ಲಿ ಗೊತ್ತಾಗ್ತಾ ಇಲ್ಲ. ಕುಮಾರಸ್ವಾಮಿಯವರೀಗ ಸದನದ ಹೊರಗಡೆ ಮಾತಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಅಬ್ಬರಿಸರು ಬೇಕಲ್ಲ, ಪ್ರಶ್ನೆ ಕೇಳೋರು ಬೇಕಲ್ಲ. JDSನಲ್ಲಿ ಇದು ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇಲ್ಲ. BJPಯಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರೆ, ಬಿಡಿ, ಮಾತಾಡಲೇಬೇಕು ವಿಪಕ್ಷ ಆಗಿ. ಆದರೆ ದಳಪತಿಗಳಲ್ಲಿ ಮೊದಲಿದ್ದಂತಹ ಆ ಉತ್ಸಾಹ ಏನಿತ್ತು, ಯಾವುದೋ ಒಂದು ಹಗರಣ ಕೈಗೆತ್ತಿಕೊಂಡ್ರೆ ಅದರ ಬಗ್ಗೆ ಸುದೀರ್ಘವಾಗಿ ಕುಮಾರಸ್ವಾಮಿಯವರು ಸರ್ಕಾರದ ಚಳಿ ಬಿಡಿಸ್ತಾ ಇದ್ರು. ಅವರು ಸುದೀರ್ಘ ಒಂದೊಂದೂವರೆ ಗಂಟೆ ಮಾತಾಡ್ತಿದ್ರು, 1 ಗಂಟೆ ಮಾತಾಡ್ತಾ ಇದ್ರು. ಬಟ್ ಈಗ ಆ ಒಂದು ಕಳೆ ಕಾಣಿಸ್ತಾ ಇಲ್ಲ ನಮಗೆ JDSನಲ್ಲಿ.